ವೀರಚಂದ್ರಹಾಸ ಇದು ರವಿ ಬಸ್ರೂರವರು ನಿರ್ಮಾಣ ಮಾಡಿ ಸಂಗೀತ ನೀಡಿ ನಿರ್ದೇಶನ ಮಾಡಿದ ಚಿತ್ರ. ಭಾರಿ ನಿರೀಕ್ಷೆಗಳನ್ನು ಇಟ್ಟುಕೊಂಡ ಚಿತ್ರ. ಯಕ್ಷಗಾನ ಶೈಲಿಯಲ್ಲಿ ಸಿನಿಮಾ ಮಾಡಿದ ಈ ಚಿತ್ರ ಈಗ ಥಿಯೇಟರ್ನಲ್ಲಿ ಬಿಡುಗಡೆಯಾಗಿದೆ. ಒಂದಂತೂ ಏನು ಹೇಳಬೇಕು ಅಂದರೆ, ಕತೆ ನೋಡಬೇಕು, ಹೊಸತನ ನೋಡಬೇಕು ಅಂತ ಅರಿಯುವವರಿಗೆ ಈ ಸಿನಿಮಾ ನೋಡಬೇಕಾದ ಚಿತ್ರ. ಹಾಗಾಗಿ ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಹೊಸತನ ಇಷ್ಟಪಡೋರಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದರೆ ಯಕ್ಷಗಾನ ಶೈಲಿಯನ್ನು ಸಿನಿಮಾ ಶೈಲಿಯಲ್ಲಿ ಅದ್ಧೂರಿಯಾಗಿ ಮಾಡಿದ್ದಾರೆ. ಶಿವಣ್ಣ ಅವರು ಗೌರವ ಪಾತ್ರದಲ್ಲಿ ನಟಿಸಿದ್ದಾರೆ. ಉಳಿದಂತೆ ಗರುಡ ಕೂಡ, ಅಂದರೆ ರಾಮ್ ಗರುಡ KGF ಅವರು ಕೂಡ ನಟಿಸಿದ್ದಾರೆ. ಉಳಿದಂತೆ ಯಕ್ಷರಂಗದವರು ತುಂಬ ಜನ ಇದರಲ್ಲಿ ಮುಖ್ಯ ಪಾತ್ರಗಳನ್ನು ಮಾಡಿದ್ದಾರೆ. ಸಂಭಾಷಣೆಗಳೆಲ್ಲ ಹಳೆ ಕನ್ನಡದಲ್ಲಿ ಬಂದು ಹೋಗುತ್ತೆ ಕೆಲವು ಕಡೆ. ಆನಂತರ ಭಾಗವತಿಕೆ, ಹಿಮ್ಮೇಳ, ಮುಮ್ಮೇಳ ಎಲ್ಲ ಯಕ್ಷಗಾನ ಶೈಲಿಯಲ್ಲೇ ಇದೆ. ಯಕ್ಷಗಾನ ಇಷ್ಟಪಡುವವರಿಗೆ ಖಂಡಿತ ಇಷ್ಟ ಆಗುತ್ತೆ. ಉಳಿದವರಿಗೆ ಹೊಸತನ ನೋಡಬೇಕು ಅಂದವರಿಗೆ ಖಂಡಿತ ಇಷ್ಟ ಆಗ್ಬೋದು. ಸಿನಿಮಾ ಶೈಲಿ ಇಲ್ಲ, ಯಾಕೆ ಇದನ್ನು ನೋಡಬೇಕು ಅನ್ನೋರಿಗೆ ಇಷ್ಟ ಆಗೋದು ಕಷ್ಟ. ಹಾಗಾಗಿ ಒಂದೊಳ್ಳೆ ಪ್ರಯತ್ನಕ್ಕೆ ನಾವು ಮೆಚ್ಚುಗೆಯನ್ನು ಸೂಚಿಸಬೇಕು ಮತ್ತು ಸಿನಿಮಾವನ್ನು ನೋಡುವಂತಾಗಬೇಕು. ಒಂದು ಕರ್ನಾಟಕದ ಒಂದು ಕಲೆಯನ್ನು ವಿಶ್ವವ್ಯಾಪಿ ವ್ಯಾಪಿಸುವ ಪ್ರಯತ್ನಕ್ಕೆ ರವಿ ಬಸ್ರೂರು ಅವರಿಗೆ ಧನ್ಯವಾದವನ್ನು ನಾವು ಹೇಳಬೇಕು. ಪುರಾಣ ಪ್ರಸಿದ್ಧ ಕಥೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಇದು ಒಂದು ಒಳ್ಳೆಯ ಪ್ರಯತ್ನ. ಯಾಕಂದರೆ ಯುವ ಜನಾಂಗ ಪುರಾಣ ಕಥೆಗಳನ್ನು ತಿಳಿದುಕೊಂಡು ಆ ಒಂದು ವ್ಯವಸ್ಥೆಯನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಅನಿಸುತ್ತೆ. ಯಾವುದ್ಯಾವುದೋ ದೇಶದ ಯಾವುದ್ಯಾವುದೋ ರಾಜರ ಕಥೆಗಳನ್ನು ತಿಳಿದುಕೊಳ್ಳುವ ಬದಲು ನಮ್ಮ ಮಣ್ಣಿನ ಕಥೆಯನ್ನು, ನಮ್ಮದೇ ರಾಜರ ಬಗ್ಗೆ ನಾವು ತಿಳಿದುಕೊಳ್ಳೋದು ಭಾಳ ಮುಖ್ಯ ಅನಿಸುತ್ತೆ. ಹಾಗಾಗಿ ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ, ಅಷ್ಟೇ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಧನ್ಯವಾದ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.